ಆಮೇಲೆ ಪ್ರಶ್ನೆ ಕೇಳಿದೆ, ಸ್ವಾಮಿ ಒಂದು ಬಲೂನ್ ಇಲ್ಲ, ಒಂದು ಡೆಕೋರೇಷನ್ ಇಲ್ಲ, ಒಂದು ಹೂವಿಲ್ಲ, ಒಂದು ಲೈಟ್ ಇಲ್ಲ, ನೀನು ಬಂದ್ಬಿಟ್ಯಾ ಅಂತ. ಅವ್ರು ಒಂದು ಮಾತು ಹೇಳಿದ್ರು ನನಗೆ. ನಾನು ಹಿಂದೆ ನೋಡಿದಾಗ ಹಿ ಸೆಡ್ ಇನ್ ಇಂಗ್ಲಿಷ್, ಐ ಹ್ಯಾವ್ ಕಮ್. ಹಲ್ಲೆಲೂಯಾ. ಪ್ರಿಯರೇ, ಅವರನ್ನು ಹುಡುಕ್ರಿ, ಅವ್ರು ಬರ್ತಾರೆ. ನಾವು ಭಾಳ ಕೇಳ್ತಾ ಇದ್ದೆ, ಸ್ವಾಮಿ ನನಗೆ ಮದುವೆ ಚಿಂತೆ ಇರಲಿಲ್ಲ, ಸತ್ಯವಾಗಿ ಹೇಳ್ತೇನೆ. ಮದುವೆ ಚಿಂತೆ, ಹೇಗೆ ಮದುವೆಗೆ ಏನು ಡೆಕೋರೇಷನ್ ಮಾಡಬೇಕು, ಎಂಥ ಅಡುಗೆ, ಎಂಥ ಬಟ್ಟೆ, ಐ ವಾಸ್ ನಾಟ್ ಬಾದರ್ಡ್. ಐ ವಾಸ್ ಬಾದರ್ಡ್ ಅಬೌಟ್ ಓನ್ಲಿ ಒನ್ ಥಿಂಗ್, ಸ್ವಾಮಿ ನಾವು ಮದುವೆ ಮಾಡ್ಕೊಂಡು ನಿನ್ನ ಸೇವೆ ಮಾಡಬೇಕು. ಇಲ್ಲಿ ಬೆಂಗಳೂರಿಗೆ ಬರಬೇಕಾದ್ರೂ ಅಷ್ಟೇ, ಹೋಗ್ಬೇಕಾದ್ರೂ ಒಂದು 10-20 ಸಾವಿರ ರೂಪಾಯಿನ ಕೊಡಬೇಕಲ್ಲ, ಅದೂ ಇಲ್ಲ. ಜೇಬಲ್ಲಿ ಒಂದು 500 ರೂಪಾಯಿನ ನಾನು ಇಟ್ಕೊಂಡು ಬಂದಿರೋದು. ಆದರೆ ಇಷ್ಟೆಲ್ಲ ಮಾಡಿದ್ದು ದೇವ್ರೆ. ಹಾಗಾದರೆ ದೇವ್ರನ್ನ ಹುಡುಕಿದ್ರೆ ದೇವ್ರು ಕೊಡಲ್ವಾ ಏನು? ನಾವು ಮೊದಲು ನನಗೆ ಕಾರೇ ಬೇಕು, ನನಗೆ ಇದೇ ಬೇಕು. ಇವಾಗಿನ ಸೇವಕರಿಗೆ ಸೇವೆ. ಮೊನ್ನೆ ಒಬ್ಬ ಪಾಸ್ಟರ್ ಹತ್ರ ನಾವು ಹೋಗಿದ್ದೆ, ಕೊಳ್ಳೇಗಾಲದಲ್ಲಿ ಒಬ್ಬರು ಪಾಸ್ಟರ್ ಜೊತೆ ನಾನು ಮಾತಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ರು, ಇವಾಗ ಸೇವಕರಿಗೆ ನಾವು ಕರೆದ್ರೆ ಇಂತಿಂಥ ಡಿಮ್ಯಾಂಡ್ಗಳು, ಇಷ್ಟು ಗಾಡಿ ಕೊಡಬೇಕು, ಇಷ್ಟು ಕಾಸು ಕೊಡಬೇಕು, ಹಿಂಗೆ ಮನೆ ಕೊಟ್ಟರೆ ನಾವು ಬರ್ತೀವಿ ಅಂತ ಹೇಳ್ತಾರೆ. ನಾನು ಸತ್ಯವಾಗಿ ಹೇಳ್ತೀನಿ, ಇವರು ಸೇವೆ ಮಾಡಲ್ಲ. ಸೇವೆ ಮಾಡೋರು ಯಾರಂತ ಹೇಳಿದ್ರೆ, ನನಗೆ ಸ್ವಾಮಿ ಬೇಕು, ಅವ್ರನ್ನ ಸ್ವರ ಕೇಳಬೇಕು. ಆವಾಗ ಸ್ವಾಮಿ ಹೇಳ್ತಾರೆ, ನನ್ನನ್ನು ಅರಸಿ ನೀನು ಬಂದಿಯಲ್ಲ, ಹೋಗು ನೀ ಕೆಲಸ ಮಾಡು, ನಾನು ನಿನ್ನ ಸಂಗಡಿ ಇದ್ದೀನಿ. ಹಲ್ಲೆಲೂಯಾ. ರೀ ಯಾಕ್ರಿ ನಾನು ಸುಳ್ಳು ಹೇಳಬೇಕು? ನಾನು ಸತ್ಯ ಹೇಳ್ತಾ ಇದ್ದೀನಿ, ನಮ್ಮ ಸಾಕ್ಷಿ ಇದು. ಹಲ್ಲೆಲೂಯಾ. ಆದ್ದರಿಂದ ಮೊದಲನೇದಾಗಿ ದೇವರನ್ನು ಹುಡುಕ್ರಿ ಪ್ರಿಯರೇ, ಅವರು ಸ್ವರ ಕೇಳೋಕ್ಕೆ ಪ್ರಯತ್ನ ಮಾಡಿರಿ. ಉಳಿದ ಸಮಸ್ಯೆಗಳು ತಾವಾಗೇ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀವು ನಿಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಉಡಬೇಕು, ಏನು ತಿನ್ನಬೇಕು ಯೋಚನೆ ಮಾಡಬೇಡಿ, ಚಿಂತೆ ಮಾಡಬೇಡಿ. ಚಿಂತೆ ಹೋಗೋದು ಯಾವಾಗ ಅಂತ ಕಡೆ ವಚನದಲ್ಲಿ ಹೇಳ್ತಾರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ್ಪಡ್ರಿ, ಇವು ಮಂಜುಗಡ್ಡಿ ಅಂತ ಕರಿಗೆ ಹೋಗ್ಬಿಡ್ತವೆ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟೇ ನಮ್ಮ ಜೀವನ. ಅವ್ರನ್ನ ಹುಡುಕಿದಷ್ಟು ಮೆಟ್ಟಲು ಏರ್ತಾ ಇರ್ತೀವಿ ನಾವು. ಯಾವಾಗ ಲೋಕ ಹುಡುಕ್ತೀರೋ, ನನಗೆ ಲೋಕ ಮೊದಲು ಬೇಕಂತ ಹೋಗ್ತೀರಲ್ಲ, ನೀವು ಕೆಳಗೆ 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 ಹೋಗ್ತಾನೆ ಇರ್ತೀರ. ನೋಡಿ, ಪ್ರಯತ್ನ ಮಾಡಿ ನೋಡಿ. ಕರ್ತನನ್ನೇ ಅರಸಿ, ಕರ್ತನನ್ನೇ ಹುಡುಕಿಕೊಂಡು ಹೋಗುವವರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಯಾಕೆ ಗೊತ್ತಾ? ಕರ್ತನ ಇರೋದೇ ಮೇಲೆ. ಹಲ್ಲೆಲೂಯಾ. ನಮ್ಮನ್ನು ಮೇಲಕ್ಕೆ ತಕೊಂಡು ಹೋಗ್ತಾರೆ. ಎರಡನೇದಾಗಿ, ದೇವರ ಮನುಷ್ಯ ಯಾರು ಅಂತ ಹೇಳಿದ್ರೆ, ಮೊದಲನೇದಾಗಿ ದೇವರನ್ನು ಪ್ರೀತಿ ಮಾಡ್ತಾರೆ, ದೇವರನ್ನು ಹುಡುಕ್ತಾರೆ, ದೇವರ ಸ್ವರ ಕೇಳಕ್ಕೆ ಪ್ರಯತ್ನ ಮಾಡ್ತಾರೆ. ಎರಡನೇದಾಗಿ ದೇವರ ಮನುಷ್ಯ ಯಾರಂತ ಹೇಳಿದ್ರೆ, ಅವರು ಮನುಷ್ಯರನ್ನ ಪ್ರೀತಿ ಮಾಡ್ತಾನೆ. ಯಾರನ್ನ ಪ್ರೀತಿ ಮಾಡ್ತಾನೆ? ದೇವರು ಮೋಶೆಯನ್ನು ಉನ್ನತ ಸ್ಥಾನಕ್ಕೆ ಏರಿಸಿದ ಕಾರಣ ಏನು ಗೊತ್ತಾ ನಿಮಗೆ? ಯಾಕೆ ಅಂತ ಹೇಳಿದ್ರೆ, ಅವನು ಇಸ್ರಾಯೇಲ್ ಜನರನ್ನ ಅಷ್ಟಾಗಿ ಪ್ರೀತಿ ಮಾಡಿದ. ಹಲ್ಲೆಲೂಯಾ. ಇಸ್ರಾಯೇಲ್ರನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಂತ ಒಂದು ಕಡೆಗೆ ನಾವು ನೋಡ್ತೇವೆ. ಅದೇ 32ನೇ ಅಧ್ಯಾಯ, ವಿಮೋಚನ ಕಾಂಡ 32ನೇ ಅಧ್ಯಾಯ 7ನೇ ವಚನದಿಂದ ಓದ್ತೇನೆ. ಹೀಗಿರಲಾಗಿ ಯೆಹೋವನು ಮೋಶೆಗೆ, ನೀನು ಬೆಟ್ಟದಿಂದ ಇಳಿದು ಹೋಗು, ಐಗುಪ್ತ ದೇಶದಿಂದ ನೀನು ಕರೆಕೊಂಡು ಬಂದ ನಿನ್ನ ಜನರು ಕೆಟ್ಟು ಹೋದರು. ನಾನು ಅವರಿಗೆ ಆಜ್ಞಾಪಿಸಿದ ಮಾರ್ಗವನ್ನು ಅವರು ಬೇಗನೆ ಬಿಟ್ಟು ಹೋಗಿ ತಮಗೆ ಲೋಹದ ಬಸವನನ್ನು ಮಾಡಿಸಿಕೊಂಡು ಅದಕ್ಕೆ ಅಡ್ಡ ಬಿದ್ದು ಯಜ್ಞಗಳನ್ನು ಅರ್ಪಿಸಿ, ಇಸ್ರಾಯೇಲ್ರೇ ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದ ದೇವರು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದನು. ಇವರೆಲ್ಲ ಏನು ಮಾಡಿಬಿಟ್ಟಿದ್ದಾರೆ ಇಸ್ರಾಯೇಲ್ರು? ಎಷ್ಟು ದುಷ್ಟತನ ಪ್ರಿಯರೇ! ಎಷ್ಟೊಂದು ಅದ್ಭುತಗಳನ್ನು ದೇವರು ಅವ್ರ ಕಣ್ಣೆದುರಿಗೆ ಮಾಡಿದ್ದಾರೆ. ಕಣ್ಣೆದುರಿಗೆ 10 ಅದ್ಭುತಗಳನ್ನು, ಕೆಂಪು ಸಮುದ್ರ ಇಬ್ಬಾಗ ಮಾಡಿದರೆ, ಏನೆಲ್ಲ ಅದ್ಭುತಗಳನ್ನು ಮಾಡಿ ಅವರನ್ನು ಅರಣ್ಯದಲ್ಲಿ ನಡೆಸುವಾಗ ಮನ್ನಾ ಅದೆಲ್ಲ ಕಣ್ಣಿಂದ ನೋಡಿದ್ರು ಸಹ ದೇವ ಜನರು ಹೃದಯವನ್ನು ಕಲ್ಲು ಮಾಡಿಕೊಂಡ್ರು. ನಮ್ಮಲ್ಲಿ ಅಂಥವ್ರು ಇದೀವ ನಾವು? ಪಾಸ್ಟ್ರೇ, ಅವರಂಗೆ ನಾವು ಅಲ್ಲ. ಎದೆ ತಟ್ಟಿ ಹೇಳ್ರಿ, ಅವರಂಗೆ ನಾವು ಅಲ್ಲ. ಓಕೆ, ಮುಂದೆ ನೋಡೋಣ. ಆಗ ಮೋಶೆ ತನ್ನ ದೇವರಾದ ಯೆಹೋವನನ್ನು ಬೇಡಿಕೊಂಡು, ಯೆಹೋವನೇ, ನೀನು ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ, ಇಲ್ಲ 9ನೇ ವಚನ, ಅದಲ್ಲದೆ ಯೆಹೋವನು ಮೋಶೆಗೆ, ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ, ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ, ಆದ ಕಾರಣ ನೀನು ನನ್ನನ್ನು ತಡೆಯಬೇಡ. ದೇವರೇನು ಹೇಳ್ತಾ ಇದ್ದಾರೆ? ನೀನು ನನ್ನನ್ನು ತಡಿಬೇಡ. ಇಡೀ ಲೋಕ ಉಂಟು ಮಾಡಿದ ದೇವರು ಹೇಳ್ತಾರೆ, ಡೋಂಟ್ ಸ್ಟಾಪ್ ಮೀ.
ನಾನು ಏನು ಮಾಡಬೇಕಾದ್ರೆ ಮಾಡೇ ತೀರ್ತೀನಿ. ದೇವ್ರಿಗೆ ಕೋಪ ಬಂದ್ಬಿಟ್ಟಿದೆ. ನನ್ನ ಕೋಪಾಗ್ನಿ ಉರಿಯಲಿ. ನೋಡ್ರಿ ಹೇಳ್ತಾ ಇದ್ದಾರೆ, ನನ್ನ ಕೋಪಾಗ್ನಿ ಏನಾಗ್ಲಿ ಉರಿಯಲಿ, ಅವರನ್ನು ಏನು ಮಾಡ್ತೀನಿ, ಭಸ್ಮ ಮಾಡಿಬಿಡ್ತೀನಿ, ಸಾಕಾಗಿದೆ ನನಗೆ ಅಂತ ಯಾರು ಹೇಳ್ತಾ ಇದ್ದಾರೆ? ದೇವರು ಹೇಳ್ತಾ ಇದ್ದಾರೆ. ತರುವಾಯ ನಿನ್ನಿಂದಲೇ ಬೇರೆ ಒಂದು ದೊಡ್ಡ ಜನಾಂಗ ಉಂಟಾಗುವಂತೆ ಮಾಡುವೆನೆಂದು ಹೇಳಿದನು. ನಾನೇ ನನ್ನಲ್ಲಿ ಇದ್ದಿದ್ರೆ, ಎಸ್ ಲಾರ್ಡ್, ನನಗೂ ಸಾಕಾಗಿದೆ, ನನ್ನ ಬಗ್ಗೆ ಇವ್ರು ಇಷ್ಟಿಷ್ಟೆಲ್ಲ ಮಾತಾಡಿದ್ದಾರೆ. ಆ ದಾತಾನ ಕೊರಹ ಎಷ್ಟು ಮಾಡಿದ್ರು, ನನ್ನ ಸ್ವಂತ ಅಕ್ಕನೇ ಹಿಂಗೆ ಮಾತಾಡಿದಾಳೆ ಮಿರಿಯಾಮಳ್ ನನ್ನ ವಿರುದ್ಧ. ಮುಗಿಸ್ಬಿಡು ಸ್ವಾಮಿ, ನಾನು ನೀನು ಸೇರಿ ಒಂದು ಹೊಸ ಒಳ್ಳೆ ಸ್ಟೈಲಾಗಿ ಕಂಫರ್ಟೇಬಲ್ ಆಗಿ ಇರುವಂಥದ್ದು ಹಂಗೆ ಹೇಳಿದ್ದು. ನಾನು ಮೋಶೆನ ತಲೆ ತಿಂದು ಅವನನ್ನು ಹುಚ್ಚನನ್ನಾಗಿ ಮಾಡಿದಂಥ ಜನ ಇವರು. ಅವನ ನಿದ್ದೆ ಹಾಳು ಮಾಡಿದಂಥ ಜನ, ಅವನ ಆರೋಗ್ಯ ಹಾಳು ಮಾಡಿದಂಥ ಜನ, ತಿರುಗಿ ತಿರುಗಿ ದೇವರ ಹತ್ರ ಹೋಗಿ ಬೇಡಿಕೊಳ್ಳುವ ಹಾಗೆ ಮಾಡಿದಂಥ ಜನ. ಅವ್ರ ಬಗ್ಗೆ ಮೋಶೆ ಏನು ಹೇಳ್ತಾನೆ ನೋಡ್ರಿ. ಅವನು ಹೇಳ್ತಾನೆ, ಆಗ ಮೋಶೆ ತನ್ನ ದೇವರಾದ ಯೆಹೋವನನ್ನು ಬೇಡಿಕೊಂಡು, ಯೆಹೋವನೇ, ಇಂಗ್ಲೀಷ್ನಲ್ಲಿ ಒಬ್ಬರು ಯಾರೋ ಹೇಳಿದರು, ಇಂಗ್ಲೀಷ್ನಲ್ಲಿ ಒಬ್ಬರು ಯಾರೋ ಹೇಳಿದರು, ಹೀಗೆ ಮೋಶೆ ಹೇಳಿದಂತೆ, ಯೆಹೋವನೇ, ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್ ಅಂದೆ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್ ಅಂತ ಮೋಶೆ. ಆ ಧೈರ್ಯ ಯಾವಾಗ ಬರುತ್ತೆ ಗೊತ್ತಾ? ಆ ದೇವರೊಟ್ಟಿಗೆ ದೇವ ಮನುಷ್ಯನಾದಾಗ ಬರುತ್ತೆ. ಯೆಹೋವನೇ, ನೀನು ಮಹಾಶಕ್ತಿಯಿಂದಲೂ ಭುಜಬಲದಿಂದಲೂ ಐಗುಪ್ತ ದೇಶದಿಂದ ಬಿಡಿಸಿದ ನಿನ್ನ ಪ್ರಜೆಗಳ ಮೇಲೆ ಕೋಪದಿಂದ ಉರಿಯುವುದೇಕೆ? ಐಗುಪ್ತರ ನಿನ್ನ ವಿಷಯದಲ್ಲಿ ಯೆಹೋವನು ಕೇಡು ಬೇಕೆಂಬ ಅಭಿಪ್ರಾಯದಿಂದಲೇ ಇಸ್ರಾಯೇಲರನ್ನು ಇಲ್ಲಿಂದ ಕರ್ಕೊಂಡು ಹೋದನಲ್ಲ. ಅವರನ್ನು ಬೆಟ್ಟಗಳಲ್ಲಿ ಸಾಯಿಸಿ ಭೂಮಿಯಲ್ಲಿ ಉಳಿಯದಂತೆ ನಿರ್ಮೂಲ ಮಾಡುವುದಕ್ಕೇನೆ ಅವರನ್ನು ಕರ್ಕೊಂಡು ಹೋದನೆಂದು ಹೇಳುವುದಕ್ಕೆ ಆಸ್ಪದವಾಗಬೇಕೆ? ನೀನು ರೋಷಾಗ್ನಿಯನ್ನು ಬಿಟ್ಟು ನಿನ್ನ ಪ್ರಜೆಗಳಿಗೆ ಕೆಡುಕನ್ನು ಮಾಡದೆ ಮನಸ್ಸನ್ನು ಬೇರೆ ಮಾಡಿಕೋ. ಯಾರು ಹೇಳಿದ ಮಾತಿದು? ಯಾಕೆ ಇವನಿಗೆ ಈ ಸ್ಥಾನ ಬಂತು? ದೇವರಿಗೇನೆ ಹೇಳುವಂಥ ಸ್ಥಾನ ಯಾಕೆ ಬಂತು ಗೊತ್ತಾ? ಯಾಕೆಂದರೆ ಅವನು ಮನುಷ್ಯರನ್ನ ಪ್ರೀತಿ ಮಾಡಿದ. ಒಂದು ಕಡೆ ಹೇಳ್ತಾನೆ ನೋಡ್ರಿ, ಅದೇ 32-31 ಏನು ಹೇಳ್ತಾನೆ ನೋಡ್ರಿ. ಅವನು ಹೇಳಿದ ಮಾತು ಭಾಳ ಚೆನ್ನಾಗಿದೆ. ಆಗ ಮೋಶೆ ಯೆಹೋವನ ಬಳಿಗೆ ತಿರುಗಿ ಹೋಗಿ, ಅಯ್ಯೋ ಅಯ್ಯೋ, ಈ ಜನರು ಮಹಾಪಾಪವನ್ನು ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ. ಆದರೂ ನೀನು ಕರುಣವಿಟ್ಟು ಅವರ ಪಾಪವನ್ನು ಕ್ಷಮಿಸಬೇಕು. ಇಲ್ಲವಾದರೆ ಮುಂದೆ ನೋಡ್ರಿ ಏನು ಹೇಳ್ತಾನೆ, ನೀನು ಬಾರದಿರುವ ಜೀವಿತರ ಪಟ್ಟಿಯಿಂದ ನೀವು ಹೇಳ್ತೀರಾ ಹಾಗೆ ರೀ, ಒಂದು ಊಟ ಬಿಡಕ್ಕೆ ತಯಾರಿದ್ದೀರಾ? 10 ನಿಮಿಷ ಬೇಗ ಚರ್ಚಿಗೆ ಬರಕ್ಕೆ ರೆಡಿ ಇದ್ದೀರಾ? ಏನಾದರೂ ಒಂದು ಸ್ವಲ್ಪ ತ್ಯಾಗ ಮಾಡಕ್ಕೆ ರೆಡಿ ಇದ್ದೀರಾ? ಮೋಶೆ ಹೇಳ್ತಾನೆ, ನನ್ನ ನರಕಕ್ಕೆ ಬೇಕಾದ್ರೆ ಕಳಿಸು, ಇವರನ್ನೆಲ್ಲ ಎಲ್ಲಿ ಕಳಿಸು? ಪರಲೋಕಕ್ಕೆ ಕಳಿಸು. ಹಲ್ಲೆಲೂಯಾ. ಪ್ರಿಯರೇ, ಜನರನ್ನ ಪ್ರೀತಿ ಮಾಡಿ. ಇವತ್ತು ನಾವು ಯಾರನ್ನ ಪ್ರೀತಿ ಮಾಡ್ತೇವೆ? ಸಿಲ್ಕ್ ಸೀರೆ ಉಟ್ಕೊಂಡೆ ಬಂದಿರಬೇಕು, ಅವಳು ಮೈ ತುಂಬ ಚಿನ್ನ ಹಾಕ್ಕೊಂಡು ಬಂದಿರಬೇಕು, ನನ್ನಂಗೆ ಸೂಟ್ ಹಾಕ್ಕೊಂಡು ಬಂದಿರಬೇಕು. ಬ್ಯಾನಿ ವ್ಯಾನ್ರಿ, ನಮಸ್ಕಾರ, ಕೂತ್ಕೊಳ್ರಿ, ಆಹಾ ಇದೊಂದು ಬಂದಿದೆ, ಒಂದು ಚಂದ ಸೀರೆನೂ ಇಲ್ಲ, ಒಂದು ಚಂದ ಪ್ಯಾಂಟು ಅಲ್ಲ, ಕೂತ್ಕೋ ಅಲ್ಲೇ, ಅಲ್ಲಿ ಕೂತ್ಕೊಳ್ರಿ. ಸುಭಾಷ್ ಅಲ್ಲೋಗಿ ಅವ್ರಿಗೆ ಚೇರ್ ಹಾಕ್ಕೊಡು. ಪ್ರಿಯರೇ, ಎಲ್ಲರನ್ನು ಪ್ರೀತಿ ಮಾಡಬೇಕಂತೇಳಿ ದೇವರು ನಮಗೆ ಆಜ್ಞೆ ಕೊಟ್ಟಿದ್ದಾರೆ. ಸ್ವಾಮಿ ಭಿಕ್ಷಕರನ್ನು ಪ್ರೀತಿ ಮಾಡಿದ್ರಾ? ಬಲಹೀನರನ್ನು ಪ್ರೀತಿ ಮಾಡಿದ್ರಾ? ಯಾಕೆ ಅಂತ ಪ್ರೀತಿ ಅವರಲ್ಲಿ ಅಂದರೆ, ಅವರೇ ಹೇಳ್ತಾರೆ, ದೇವರು ಪ್ರೀತಿ ಸ್ವರೂಪಿಯಾಗಿದೆ. ಪೌಲನ್ಗೆ ಏನಾದರೂ ಇಂಥ ಶಕ್ತಿ ಇತ್ತ? ಪೌಲನ್ಗೆ ಅವನು ಹೇಳ್ತಾನೆ 1 ಕೊರಿಂಥ 9:6 9:16 1 ಕೊರಿಂಥ 9:16 1 ಕೊರಿಂಥ 9:16 ಹೇಳುತ್ತೆ, ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದವಿಲ್ಲ. ಅಲ್ಲಿಂದಕ್ಕಿಂತ ಮುಂಚೆ 15 ನಾನಂತೂ ಈ ಹಕ್ಕುಗಳಲ್ಲಿ ಒಂದನ್ನು ನಡೆಸಲಿಲ್ಲ, ನನ್ನ ವಿಷಯದಲ್ಲಿ ಹೀಗಾಗಬೇಕೆಂದು ಈ ಸಾಂಗತಿಗಳನ್ನು ನಾನು ಬರೆಯಲಿಲ್ಲ. ಅದಕ್ಕಿಂತ ಸಾಯುವುದೇ ನನಗೆ ಲೇಸು. ಹೊಗಳಿಕೊಳ್ಳುವುದಕ್ಕೆ ನನಗಿರುವ ಆಸ್ಪದವನ್ನು ಯಾರು ತೆಗೆಯಬಾರದು. ನಾನು ಸುವಾರ್ತೆಯನ್ನು ಸಾರಿದರೂ ಹೊಗಳಿಕೊಳ್ಳುವುದಕ್ಕೆ ನನಗೇನು ಆಸ್ಪದ ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು. ಸಾರದಿದ್ದರೆ ನನ್ನ ಗತಿಯನ್ನು ಏನು ಹೇಳಲಿ? ದೇವರು ಪೌಲನನ್ನು ಕರೆಸಿಬಿಟ್ಟು ಹೇಳ್ತಾರೆ, ದೊಡ್ಡ ದೊಡ್ಡ ಜನರಿಗೆ ಹೋಗಿ ನೀನೇನು ಮಾಡಬೇಕು? ಸ್ವಾರ್ಥ ಸಾರಬೇಕು. ಕೇಳಿದ್ರ? ಕೇವಲ ಯಾರಿಗೆ? ಅರಸುಗಳಿಗೆ, ದೊಡ್ಡ ಜನರಿಗೆ
ಹೇಳಿದ್ರ? ಇಲ್ಲ ಪ್ರಿಯರೇ. ಅನ್ಯರಿಗೂ ಓಕೆ, ಮುಂದೆ ನಾವು ನೋಡ್ತೇವೆ. ಅವನು ಹೇಳ್ತಾನೆ ಸಾರಲೇಬೇಕು, ಅದು ಯಾರಾದ್ರೂ ಇರಲಿ, ಅವ್ರಿಗೆ ಏನ್ ಮಾಡ್ಬೇಕು? ನಾನು ಸ್ವಾರ್ಥ ಸಾರಬೇಕು. 2 ಕೊರಿಂಥ 11 ಹಾಗೂ ವಚನ 28. 2 ಕೊರಿಂಥ 11:28 ನಾವು ನೋಡೋಣ. ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲಾ ಸಭೆಗಳ ವಿಷಯವಾದ ಚಿಂತೆಯು ದಿನ ದಿನ ನನ್ನನ್ನು ಪೀಡಿಸ್ತದೆ. ಪೌಲ್ನಿಗೆ ನಾವು ನಮ್ಮ ಕಡೆಗೊಂದು ಗಾದೆ ಮಾತಿದೆ, ಊರಿಗೊಂದು ಹತ್ತಿದ್ರೆ ಉಡಕ್ಕೊಂದು ಹತ್ತಿತ್ತಂತೆ. ಉಡ ಊರಿನವ್ರಿಗೆ ಒಂದು ಚಿಂತೆ ಬೇರೆ, ಉಡಕ್ಕೆ ಇನ್ನೊಂದು ಚಿಂತೆ ಇತ್ತು. ಹಾಗೆ ನಾವು ಎಲ್ಲ ಜನರಿಗೆ ಬೇರೆ ಬೇರೆ ಚಿಂತೆ. ನಮ್ಮ ಪೌಲ್ನಿಗಿರೋ ಚಿಂತೆ ಯಾವುದು? ಸಭೆ ಬೆಳೀತಾ ಇಲ್ವಾ? ಸಭೆ ಫಲ ಕೊಡ್ತಾ ಇದೆಯಾ ಇಲ್ವಾ? ಸಭೆಗೆ ಜನ ಬಂದ್ರಾ ಇಲ್ವಾ? ಅವ್ರು ಯಾಕೆ ಬರಲಿಲ್ಲ? ಅವ್ರಿಗೆ ಏನಾಯಿತು? ಅವ್ರಿಗೇನು ರೋಗ ಆಯ್ತು? ಪ್ರತಿಯೊಂದು ಯಾವಾಗ ನೋಡಿದ್ರು ಅವನು ಹೇಳ್ತಾನೆ, ಹಗಲು ರಾತ್ರಿ ನನಗೆ ಈ ಚಿಂತೆ ಉಂಟು ಅಂತ ಹೇಳ್ತಾನೆ. ಯಾಕಂತ ಹೇಳಿದ್ರೆ ಮನುಷ್ಯರನ್ನ ಪ್ರೀತಿ ಮಾಡ್ತಾರೆ. ಎಲ್ಲ ದೇವರ ಸೇವಕರು ಮನುಷ್ಯರನ್ನ ಪ್ರೀತಿ ಮಾಡೋದಿಲ್ಲ. ಅವ್ರ ದೇವರ ಸೇವಕರು ನಿಜ, ಆದರೆ ಮನುಷ್ಯರನ್ನು ಪ್ರೀತಿ ಮಾಡೋದಿಲ್ಲ. ಹಣ ಪ್ರೀತಿ ಮಾಡ್ತಾರೆ, ಆಸ್ತಿನ ಪ್ರೀತಿ ಮಾಡ್ತಾರೆ, ಅಂತಸ್ತನ್ನ ಪ್ರೀತಿ ಮಾಡ್ತಾರೆ, ಕಂಫರ್ಟ್ ಅನ್ನ ಪ್ರೀತಿ ಮಾಡ್ತಾರೆ, ಆದರೂ ದೇವರ ಸೇವೆ ಮಾಡ್ತಾರೆ. ಆದರೆ ದೇವರ ಮನುಷ್ಯ ಹಾಗೆ ಮಾಡೋದಿಲ್ಲ. ದೇವರ ಮನುಷ್ಯ ನಿಜವಾಗಿಯೂ ಮನುಷ್ಯರನ್ನೇ ಪ್ರೀತಿ ಮಾಡ್ತಾನೆ. ಮುಂದೆ ನೋಡ್ರಿ, 1 ಕೊರಿಂಥ 9:19 ವಚನದಿಂದ, ನಾನು ಈ ಎಲ್ಲ ವಿಷಯಗಳಲ್ಲಿ ಸ್ವತಂತ್ರನಾಗಿದ್ದರೂ ಹೆಚ್ಚು ಜನರನ್ನು ಸಂಪಾದಿಸಿಕೊಳ್ಳಬೇಕೆಂದು ನನ್ನನ್ನು ಎಲ್ಲರಿಗೆ ಅಧೀನ ಮಾಡಿದೆನು. ಯಹೂದ್ಯರನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಯಹೂದ್ಯನಂತ ಅನ್ನೋದನ್ನು ನಾನು ನಿಯಮಗಳಿಗೆ ಅಧೀನನಲ್ಲವಾದರೂ ನಿಯಮಗಳಿಗೆ ಅಧೀನರಾದವರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರಿಗೆ ನಿಯಮಗಳಿಗೆ ಅಧೀನನಂತಾದೆನು. ನಾನು ದೇವರ ನಿಯಮವಿಲ್ಲದವನಲ್ಲ, ಕ್ರಿಸ್ತ ನಿಯಮಕ್ಕೊಳಗಾದವನೇ. ಆದರೂ ನಿಯಮವಿಲ್ಲದವರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರಿಗೆ ನಿಯಮವಿಲ್ಲದಂಥವನಾದೆನು. ಬಲವಿಲ್ಲದವರನ್ನು ಸಂಪಾದಿಸುವುದಕ್ಕೆ ಅವರಿಗೆ ಬಲವಿಲ್ಲದಂತಾದನು. ಯಾವ ವಿಧದಲ್ಲಿ ಆದರೂ ಕೆಲವರನ್ನು ರಕ್ಷಿಸಬೇಕೆಂದು ಯಾರ್ಯಾರಿಗೆ ಎಂತೆಂಥವನಾಗಬೇಕೋ ಅಂಥವನಾಗಿದ್ದೇನೆ. ಹಲ್ಲೆಲೂಯಾ. ಪ್ರಿಯರೇ, ಬಡವರಿರಲಿ ಯಾರೇ ಇರಲಿ, ಅವರ ಲೆವೆಲಿಗೆ ಅವ್ರು ಯಾವ ಒಂದು ಹಂತದಲ್ಲಿದ್ದಾರೋ ಆ ಹಂತದಲ್ಲಿ ಪೌಲ ಹೋಗ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ಅವರನ್ನು ಸಂಪಾದಿಸಬೇಕು. ಒಬ್ಬ ಪಾಸ್ಟರ್ ಯಾರು ಅಂತ ಹೇಳಿದ್ರೆ, ಅವನು ದೇವರ ವಾಕ್ಯ ಹೇಳ್ತದೆ, ಪಾಸ್ಟ್ರಲ್ ಮಿನಿಸ್ಟ್ರಿ ಅಂತ ಹೇಳಿದ್ರೆ ತನ್ನ ಕುರಿಗಳನ್ನು ತಿಳ್ಕೊಂಡಿರ್ಬೇಕು. ನಮಗೆ ಯಾಕೆ ಬೇಕ್ರಿ ನಿಮ್ಮ ಚಿಂತೆ? ನೀವು ಊಟ ಮಾಡಿದ್ರೋ ಇಲ್ಲೋ, ನಿಮ್ಮ ಕೆಲಸ ಆಯಿತೋ ಇಲ್ಲೋ, ನಿಮ್ಮ ಮದುವೆ ಆಯಿತೋ ಇಲ್ಲೋ, ನಿಮ್ಮ ಮಕ್ಕಳು ನಿಮಗೆ ರೋಗ ಅಸ್ವಸ್ಥತೆ ಇದೆಯೋ ಇಲ್ಲೋ, ನಮಗೆ ಯಾಕೆ ಈ ಚಿಂತೆ? ನಾವು ಲೋಕದಲ್ಲಿ ಕೆಲಸ ಮಾಡ್ಕೊಂಡು ಬಿಸ್ನೆಸ್ ಮಾಡಿಕೊಂಡು ಸ್ಟೈಲಾಗಿ ಮಜವಾಗಿ ಇರ್ಬೋದಲ್ವಾ? ಯಾಕೆ ಇದು ಅಂತ ಹೇಳಿದ್ರೆ, ದೇವರ ವಾಕ್ಯದ ಪ್ರಕಾರ ನಾವು ನೋಡ್ತೇವೆ, ದೇವರ ಮನುಷ್ಯನು ಮನುಷ್ಯರನ್ನ ಪ್ರೀತಿ ಮಾಡ್ತಾನೆ. ಹಲ್ಲೆಲೂಯಾ. ಓಕೆ, ಇದು 2ನೇ ಒಂದು ಸಂಗತಿ ಪ್ರಿಯ ಸಹೋದರ ಸಹೋದರಿ. 3ನೇ ಒಂದು ಸಂಗತಿ, ದೇವರ ಮನುಷ್ಯ ಯಾರು ಅಂತ ಹೇಳಿದ್ರೆ ತ್ಯಾಗ ಮಾಡ್ತಾನೆ. ದೇವರ ಮನುಷ್ಯ ತ್ಯಾಗ ಮಾಡ್ತಾನೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಸ್ವಾಮಿ ಪರಲೋಕದಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲ ನಿಮಗೆ ನಿತ್ಯ ಜೀವ ಕೊಡ್ತೇನೆ, ಎಲ್ಲರೂ ಹೀಗೆ ಮಾಡಿ ಹಾಗೆ ಮಾಡಿ ಪರಲೋಕದಲ್ಲಿ ಕುತ್ಕೊಂಡು ಹೇಳಿದ್ರಾ? ಇಲ್ಲ, ಪರಲೋಕವನ್ನು ತ್ಯಾಗ ಮಾಡಿ ಈ ಲೋಕಕ್ಕೆ ಬಂದರು. ಹಲ್ಲೆಲೂಯಾ. ಏನನ್ನ ತ್ಯಾಗ ಮಾಡಿದ್ರು? ಪರಲೋಕವನ್ನ ತ್ಯಾಗ ಮಾಡಿ ಈ ಲೋಕಕ್ಕೆ ಅವರು ಬಂದು ತನ್ನ ಜೀವವನ್ನೇ ಕೊಟ್ಟರು. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಧಾರೆ ಎರೆದ ಮೇಲೆ ಸಮಸ್ತವನ್ನು ನಮಗೆ ಕೊಡಲಾರದೆ ಇರುವನೇ. ಪ್ರಿಯ ಸಹೋದರ ಸಹೋದರಿ, ಪೌಲ ಸಹ ಹೇಳ್ತಾನೆ, ಸಾಧ್ಯ ಆದರೆ ನಾನು ಶಾಪಗ್ರಸ್ತನಾದರೂ ಆಗಲಿ. ರೋಮ 9 ನೋಡ್ರಿ, ನಾನು ಇವರ ನಿಮಿತ್ತ ನನಗೆ ಏನಾದರೂ ಆಗಲಿ. ಏನು ಹೇಳ್ತಾನೆ ನೋಡ್ರಿ, ರೋಮ 9:1-2 ನನಗೆ ಮಹಾ ದುಃಖವು ನನ್ನ ಹೃದಯದಲ್ಲಿ ಎಡಬಿಡದೆ ವೇದನೆಯುಂಟು. ಈ ಮಾತನ್ನು ಸುಳ್ಳಾಡದೆ ಕ್ರಿಸ್ತನ ಮುಂದೆ ಸತ್ಯವಾಗಿ ಹೇಳುತ್ತೇನೆ. ಪವಿತ್ರಾತ್ಮಾಧೀನವಾಗಿರುವ ನನ್ನ ಮನಸ್ಸು ಸಾಕ್ಷಿ. ಶರೀರ ಸಂಬಂಧವಾಗಿ ಸ್ವಜನರಾಗಿರುವ ನನ್ನ ಸಹೋದರರಿಗೋಸ್ಕರ ನಾನೇ ಸಾಧ್ಯವಾದರೆ ಕ್ರಿಸ್ತನನ್ನು ಅಗಲಿ ಶಾಪಗ್ರಸ್ತನಾಗುವುದಕ್ಕೆ ಒಪ್ಪಿಸಿಕೊಂಡೇನು. ಅವನು ಏನು ಹೇಳ್ತಾನೆ ಅಂದರೆ, ಈ ಸಹೋದರರು ನೀವೆಲ್ಲ ಪರಲೋಕಕ್ಕೆ ಹೋಗುವುದು
ಎಷ್ಟು ಅವಶ್ಯವೋ ಅದಕ್ಕೋಸ್ಕರ ನಾನು ಶಾಪಗ್ರಸ್ತನಾಗಿ ನರಕಕ್ಕೆ ಹೋದ್ರೂ ಚಿಂತೆ ಇಲ್ಲ. ಇವರೆಲ್ಲ ಎಲ್ಲಿಗೆ ಹೋಗಬೇಕು? ಸ್ವರ್ಗಕ್ಕೆ ಹೋಗಬೇಕು, ನಿತ್ಯ ಜೀವ ಕಾಣಬೇಕು ಅಂತ ಪೌಲ ಅಪೇಕ್ಷೆ ಮಾಡ್ತಾನೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನೀವು ಎಷ್ಟು ತ್ಯಾಗ ಮಾಡ್ತೀರಿ? ನಿಮ್ಮ ಹಾಸಿಗೆಯಿಂದ ಏಳೋದು ಎಷ್ಟು ಕಷ್ಟ ಅಲ್ವಾ? ಸಭೆಗೆ ಸರಿಯಾದ ಟೈಮಿಗೆ ಬರೋದು ಎಷ್ಟು ಕಷ್ಟ ಪ್ರಿಯರೇ. ಇಡೀ ಎಲ್ಲ ಜನ್ರೇಷನ್ನಲ್ಲಿ ಭಾಳ ಆಶೀರ್ವಾದ ಹೊಂದಿದಂಥ ಜನ್ರೇಷನ್ ನಾವು. ನಮಗೆ ದೇವರು ರಕ್ಷಣೆ ಕೊಟ್ಟಿದ್ದಾರೆ, ಮನೆ ಕೊಟ್ಟಿದ್ದಾರೆ, ಮಕ್ಕಳನ್ನು ಕೊಟ್ಟಿದ್ದಾರೆ, ಆರೋಗ್ಯ ಕೊಟ್ಟಿದ್ದಾರೆ, ವಾಹನಗಳನ್ನು ಕೊಟ್ಟಿದ್ದಾರೆ. ನಿನ್ನೆ ಯಾರೋ ಹೇಳ್ತಾ ಇದ್ರು, ಜಪಾನ್ನಲ್ಲಿ ಸ್ಮೈಲ್ ಮಾಡೋಕ್ಕೂ ಪರ್ಮಿಷನ್ ತಗೊಳ್ಬೇಕಂತ ಇವಾಗ. ಓಕೆ, ಕೆಲವು ದೇಶಗಳಲ್ಲಿ ನಾನಾ ಥರವಾದಂಥ ಕಠಿಣವಾದಂಥ ರಿಸ್ಟ್ರಿಕ್ಷನ್ಸ್ಗಳಿವೆ. ಆದರೆ ದೇವರು ಇವತ್ತೆಲ್ಲ ನಿಮಗೆ ಕೊಟ್ಟಿದ್ದಾರಲ್ಲ, ಅದು ನಿಮ್ಮ ಕೈ ತಪ್ಪಿ ಹೋಗೋದಕ್ಕಿಂತ ಮುಂಚೆ ದೇವರನ್ನು ಗಟ್ಟಿಯಾಗಿ ಇಟ್ಕೊಳ್ರಿ. ಕತ್ತಲೆ ಬರುತ್ತೆ, ನೀವು ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಈ ಸಮಯ ಎಂಥದಂದರೆ ಕ್ರಿಸ್ತನಿಗಾಗಿ ತ್ಯಾಗ ಮಾಡುವಂಥದ್ದು. ಒಂದು ವಚನ ನೋಡ್ರಿ, ಇಲ್ಲಿ ಏನು ಹೇಳ್ತಿದೆ? ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ಇಬ್ರಿಯ 11:24 ಮೋಶೆಯು ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡವೆಂದದ್ದು ನಂಬಿಕೆಯಿಂದಲೇ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ ಕಷ್ಟವನ್ನು ಅನುಭವಿಸಿದೆ ಒಳ್ಳೆಯದೆಂದು ತೀರ್ಮಾನಿಸಿಕೊಂಡ. ಇವನೇನು ಹೇಳ್ತಾ ಇದ್ದಾನೆ? ಮೋಶೆ ಹುಚ್ಚನೋ ಜಾಣನೋ? ಯಾರು ಹೇಳ್ತಾರೆ? ಲೋಕದವರೆಲ್ಲ ಅವನಿಗೆ ಹೇಳಿದ್ರು, ಅರೇ ಇಂಥ ಅರಮನೆ, ಇಂಥ ಒಳ್ಳೆ ಊಟ, ಬುದ್ಧಿ ಇಲ್ವಾ ನಿನಗೆ? ಇಂಥ ಒಳ್ಳೆ ಬಟ್ಟೆ, ಹೋದಲ್ಲೆಲ್ಲ ಜನ ಬೇಡ ಅಂದ್ರು ನೀನು ಕಾಲಿಗೆ ಬೀಳ್ತಾರೆ, ಸನ್ಮಾನ ಮಾಡ್ತಾರೆ. ಮೋಶೆ ಹೇಳಿದ, ಅದೆಲ್ಲ ಬೇಡ, ನನಗೆ ಯಾರು ಬೇಕು? ದೇವರ ಜನರು, ದೇವರು ನನಗೆ ಬೇಕು ಅಂತ ಆರಿಸಿಕೊಂಡ. ಪ್ರಿಯರೇ, ಇವತ್ತು ಆರಿಸಿಕೊಳ್ಳುವುದು ನಿಮ್ಮ ಮುಂದೆ ಇಟ್ಟರೆ ಏನನ್ನು ಆರಿಸಿಕೊಳ್ತೀರಾ? ಓಕೆ, ಅರಮನೆಯನ್ನ ಅಥವಾ ದೇವರನ್ನ? ಪ್ರಿಯರೇ, ಯೋಚನೆ ಮಾಡಿ, ಎಷ್ಟು ದೇವರನ್ನ ನೀವು ಪ್ರೀತಿ ಮಾಡ್ತೀರಾ? ಎಷ್ಟು ದೇವರಿಗೆ ನೀವು ತ್ಯಾಗ ಮಾಡಿದ್ದೀರಾ? ಸ್ವಲ್ಪ ಓಕೆ, ಒಂದು ಕಾಣಿಕೆಯಲ್ಲಿ 10 ರೂಪಾಯಿ ಜಾಸ್ತಿ ಕೊಟ್ಟರೆ ಅವತ್ತು ನಿಮಗೆ ನಿದ್ದೆ ಬರಲ್ಲ. 10 ರೂಪಾಯಿ ಬೈ ಮಿಸ್ಟೇಕ್ ಕಾಣಿಕೆ ಹಾಕುವಾಗ 10 ಹಾಕುವಲ್ಲಿ 20 ಹಾಕಿಬಿಟ್ರೆ ಏನಾಗುತ್ತೆ? ಅದೇ ಒಂದೊಂದು ಸಾರಿ ಹೋಟೆಲ್ಗೆ ಹೋದರೆ 2,000, 3,000, 5,000 ಬಿಲ್ ಕಟ್ಟುವಾಗ ಏನೂ ಅನಿಸಲ್ಲ. ದೇವರಿಗೆ ಏನಾದರೂ ಕೊಟ್ಟರು ಅಂದರೆ ಅವತ್ತು ಅವ್ರ ಅರ್ಧ ಜೀವ ಹಣ್ಣಾಗಿರುತ್ತೆ. ಪ್ರಿಯ ಸಹೋದರಿ ಸಹೋದರಿ, ದೇವ್ರು ನೋಡಲ್ವಾ? ದೇವರಿಗೆ ಯಾವ ರೀತಿಯಾಗಿ ನೀವು ಕೊಡ್ತೀರಿ ದೇವ್ರು ನೋಡಲ್ವಾ? ದೇವರಿಗೆ ಏನು ತ್ಯಾಗ ಮಾಡಿದ್ದೀರಿ ನೀವು ದೇವ್ರು ನೋಡಲ್ವಾ? ದೇವರು ಎಲ್ಲ ನೋಡ್ತಾರೆ. ಪ್ರಿಯರೇ, ನಾನು ಇಂಗ್ಲೆಂಡಿಗೆ ಹೋಗಬೇಕಾದ್ರೆ ಒಂದು ದಿವಸನೂ ಯೋಚನೆ ಮಾಡಿಲ್ಲ. ಇವಳೆಲ್ಲ ಬುಕ್ ಮಾಡಿದ್ದಾಳೆ, ಅವಳು ಎಲ್ಲಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಹೋಗ್ತಾ ಇದ್ದೀನಿ ನಾನು. ಹೀತ್ರೋ ಏರ್ಪೋರ್ಟಿಗೆ ಬಂದಾಗ ಅಲ್ಲಿಂದ ಮುಂದೆ ಎಲ್ಲ ಹೋಗ್ಬೇಕು ನನಗೆ ಗೊತ್ತಿಲ್ಲ, ಅವಳಿಗೆ ಎಲ್ಲ ಗೊತ್ತು. ಅಲ್ಲಿಂದ ನಾವು ಐರ್ಲ್ಯಾಂಡಿಗೆ ಹೋದ್ವಿ. ಐರ್ಲ್ಯಾಂಡಿಂದ ಸ್ಕಾಟ್ಲೆಂಡಿಗೆ ಬಂದಾಗ ಅಲ್ಲಿ ಗ್ಲಾಸ್ಗೋನಲ್ಲಿ ನಾವಿದ್ವಿ. ಗ್ಲಾಸ್ಗೋನಲ್ಲಿ ನನಗೆ ಕಾಲು ತುಂಬ ನೋವು, ಇಷ್ಟು ನೋವು ಅಂದರೆ ನಡೆಯೋಕ್ಕೂ ಆಗ್ತಾಯಿಲ್ಲ. ಇದು ಯೂರಿಕ್ ಆ್ಯಸಿಡ್ ಗೌಟ್ ಬಂದು ಭಯಂಕರ ನೋವಲ್ಲಿದ್ದೆ. ಆವಾಗ ಅವ್ರು ಹೇಳಿದರು, ನಾವು ನಿಮ್ಮನ್ನು ಎಲ್ಲಿ ಸುತ್ತಾಡಿಸ್ಬೇಕು ಹೇಳ್ರಿ, ಏನು ನೋಡ್ತೀರಾ ಇಲ್ಲಿ? ಓಕೆ, ನಾನು ಏನು ಹೇಳಲಿಲ್ಲ, ಸುಮ್ಮನೆ ಇದ್ದೆ. ಒಂದು ಮಾತು ಅವ್ರು ಅಂದರು, ಡೇವಿಡ್ ಲಿವಿಂಗ್ಸ್ಟನ್ದು ಹುಟ್ಟಿದ ಸ್ಥಳ ನೋಡ್ತೀರಾ ಅಂದರು. ನನ್ನ 2 ಕಿವಿ ಹೃದಯ ಎಲ್ಲ ಚುರುಕಾಗಿ. ಯಾಕಂದರೆ ಡೇವಿಡ್ ಲಿವಿಂಗ್ಸ್ಟನ್ ಬಗ್ಗೆ ನಾನು ಓದಿ, ದೊಡ್ಡ ಸೇವಕ. ಸೌತ್ ಆಫ್ರಿಕಾದಲ್ಲಿ ಒಂದು ದೊಡ್ಡ ರಿವೈವಲ್ ಆಗುವುದಕ್ಕೆ ಅವನೇ ಕಾರಣ. ಸೌತ್ ಆಫ್ರಿಕಾಗೆ ಅವನು ಮಿಷನರಿಯಾಗಿ ಹೋದ. ಅವನ ಸ್ಥಳ ಮ್ಯೂಸಿಯಂ ನಾವು ಹೋಗಿ ನೋಡಿದ್ವಿ, ಅವನದೆಲ್ಲ ಹಿಸ್ಟ್ರಿ ಅಲ್ಲಿದೆ. ಏನು ಕಷ್ಟಪಟ್ಟರು, ಎಷ್ಟು ಜನ ಮಕ್ಕಳು, ಹೇಗೆ ಅವರು ಹೋರಾಟ ಮಾಡಿದರು. ಅವ್ರು ನೀರಿಗಾಗಿ ತವಕಪಟ್ಟದ್ದು, ಆಹಾರಕ್ಕಾಗಿ ತವಕಪಟ್ಟದ್ದು, ಕೆಲಸ ಮಾಡಿದ್ದು ಎಲ್ಲ ಇದೆ. ಆದರೆ ಅವನೇನು ತೀರ್ಮಾನ ಮಾಡಿದೆ ಅಂದರೆ, ಏನು ಬೇಕಾದಾಗಲಿ ದೇವರು ನನಗೆ ಸೌತ್ ಆಫ್ರಿಕಾಗೆ ಕಳಿಸಿದ್ದಾರೆ, ನಾನು ಹೋಗಲೇಬೇಕು. ಹೆಂಡತಿಯನ್ನು ಬಿಟ್ಟ, ಅವನಿಗಾಗಿರೋ ಒಂದು ಮಗು ಅವನು ನೋಡಲೇ ಇಲ್ಲ. ಅವನ ಹೆಂಡತಿ 44 ವರ್ಷಕ್ಕೇನೆ ಸತ್ತೋದ್ಲು. ಆದರೂ ಸಹ ತ್ಯಾಗ ಮಾಡಿ ಅವನ ಸೌತ್ ಆಫ್ರಿಕಾಗೆ ಒಂದ್ಸರಿ ಏನಾಯ್ತಂದರೆ, ಒಂದು ಸಿಂಹ ಬಂದು ಅವನ ಕೈಯನ್ನು ಕಚ್ಚಿದ್ರಿಂದ ಆ ಎಲಬೆ ಕಿತ್ಕೊಂಡು ಬಂದಿದ್ದ, ಆ ಎಲಬನ್ನು ಇಟ್ಟಿದ್ದಾರೆ ಅಲ್ಲಿ. ತ್ಯಾಗ ಪ್ರಿಯರೇ, ಕ್ರಿಸ್ತನಿಗಾಗಿ ಮಾಡಿರೋ ತ್ಯಾಗ. ಅವನು ಒಂದು ದಿವಸ ಅಲ್ಲಿ ಹೋಗಿ ಪ್ರಾರ್ಥನೆ, ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದ ಅಂದರೆ, ಅವನ ಪ್ರಾರ್ಥನೆ ಮೊಣಕಾಲೂರಿಯೇ ಇದ್ದ.
ಜನ ಬಂದು ಯಾಕೆ ಇವನು ಇಷ್ಟೊತ್ತಿದ್ದಾನೆ, ಯಾಕೆ ಬಾಗಿಲು ತೆರಿತಾ ಇಲ್ಲ ಅಂತ ಬಂದು ನೋಡಿದಾಗ ಪ್ರಾರ್ಥನೆ ಮಾಡ್ತಾನೆ ಅವನ ಜೀವ ಹೋಗಿತ್ತು. ಅವನು ಒಂದೇ ಕೈಯಿಂದ ಸೇವೆ ಮಾಡ್ಕೊಂಡು ಬಂದ ಎಷ್ಟು ದಿವಸ, ಇನ್ನೊಂದು ಕೈಯೇ ಇಲ್ಲ ಅವನಿಗೆ. ಇವತ್ತು ಅದರ ಪ್ರಭಾವ ಇವತ್ತಿಗೂ ದೇವರ ಪ್ರಸನ್ನತೆ ಅಲ್ಲಿ ಕೆಲಸ ಮಾಡ್ತಾ ಇರೋ ಕಾರಣ ಅಂದರೆ ಅವನು ಮಾಡಿರೋ ತ್ಯಾಗ. ಇವತ್ತಂತ ಸೇವಕರು ನಿಮ್ಗೆ ಸಿಗಲ್ಲ. ಎಲ್ಲ ಕಂಫರ್ಟ್ ಇರಬೇಕು, ಕಾರ್ ಮೇಲೆ ಕಾರ್ ಇರಬೇಕು, ಚಿನ್ನದ ಮೇಲೆ ಚಿನ್ನ ಇರಬೇಕು, ಕಾಸಿನ ಮೇಲೆ ಕಾಸು ಇರಬೇಕು. ಅರೆ ಅವ್ರು ದೇವ್ರ ಸೇವಕರ? ಹೌದು, ದೇವ್ರ ಸೇವಕರೇ, ದೇವರ ಮನುಷ್ಯರಲ್ಲ. ದೇವರ ಮನುಷ್ಯರಲ್ಲ. ಯೋಚನೆ ಮಾಡಿ ಯಾವ ಥರ ಸೇವೆ ಮಾಡೋಕ್ಕೆ ಇಷ್ಟ ಇದೆ ನಿಮಗೆ. ಪ್ರಿಯರೇ, ಅವನು ಸತ್ತ, ಡೇವಿಡ್ ಲಿವಿಂಗ್ಸ್ಟನ್ ಸತ್ತ. ನಾವು ಇನ್ನೊಂದು ಲಂಡನ್ನಲ್ಲಿ ಇನ್ನೊಂದು ಕಡೆಗೆ ಹೋಗಿದ್ದು, ಅದು ವೆಸ್ಟ್ ಮಿನಿಸ್ಟರ್ಸ್ ಆಬೆ ಅಂತ ಹೇಳ್ತಾರೆ. ನೀವು ಟಿ ವಿನಲ್ಲಿ ನೋಡ್ತೀರಲ್ಲ, ಈ ರಾಜ್ಕುಮಾರಿ ಅವ್ರ ಮದುವೆ ಆಗೋ ಚರ್ಚಲ್ಲಿ, ಆ ಚರ್ಚಿಗೆ ನಾವು ಹೋಗಿದ್ವಿ. ಅಲ್ಲಿ ಇದು ಫ್ಲೋರ್ ಹಿಂಗಿದೆ, ಹಿಂಗೇನೆ ಫ್ಲೋರ್ ಇದೆ, ಆದರೆ ಎಲ್ಲ ಸಣ್ಣ ಸಣ್ಣ ಕಲ್ಲುಗಳ ಮೇಲೆ ಅದು ಕೆಳಗೆ ಜನರನ್ನು ಹುಗ್ದಿದ್ದಾರೆ. ಚರ್ಚಲ್ಲಿನೇ ಹುಗ್ದಿದ್ದಾರೆ. ಅದ್ರ ಮೇಲೆ ಬರೆದಿದ್ದಾರೆ, ಕಲ್ಲುಗಳ ಮೇಲೆ ಬರೆದಿದ್ದಾರೆ. ಅದ್ರ ಮೇಲೆ ನೀವು ನಡೀತೀರಾ, ಎಲ್ಲ ಕಲ್ಲುಗಳ ಮೇಲೆ ಅದರ ಹೆಸರುಗಳನ್ನ ಬರೆದಿದ್ದಾರೆ ಅಲ್ಲಿ, ಯಾರನ್ನಲ್ಲಿ ಹುಗ್ದಿದ್ದಾರೆ ಅಂಥೇಳಿ. ಸಾಮಾನ್ಯವಾಗಿ ರಾಯಲ್ ಫ್ಯಾಮಿಲಿನ ಮಾತ್ರ ಅಲ್ಲಿ ಹುಗಿತಾರೆ, ರಾಜವಂಶಸ್ಥರು ಮಾತ್ರ. ಆದರೆ ಅಲ್ಲಿ ಡೇವಿಡ್ ಲಿವಿಂಗ್ಸ್ಟನ್ನ ಬಾಡಿ ಇಟ್ಟಿದ್ದಾರೆ. ಆದರೆ ಸೌತ್ ಆಫ್ರಿಕಾದವ್ರು ಹೇಳಿದರು ಅವನ ಬಾಡಿ ನಾವು ಕೊಡಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಏನಂದರೆ, ಅವನ ಹಾರ್ಟನ್ನು ನೀವು ಸೌತ್ ಆಫ್ರಿಕಾದಲ್ಲಿ ಹುಗಿರಿ, ಬಾಡಿಯನ್ನು ಲಂಡನ್ನಲ್ಲಿ, 2 ಕಡೆಗೆ ಅವನ ಸಮಾಧಿಯಾಗಿದೆ. ಯಾಕೆ ಗೊತ್ತಾ? ಈ ತ್ಯಾಗ ಮಾಡಿದ್ದು. ಎಂಥ ತ್ಯಾಗ ನೋಡಿ. ನಾನು ಎಂದೂ ನೆನೆಸಿರಲಿಲ್ಲ. ನಾನು ಅವನ ಬಗ್ಗೆ ಇಷ್ಟು ಓದಿದ್ದೀನಿ, ಸಡನ್ನಾಗಿ ದೇವರು ನನಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನಾನು ಎಂದೂ ನೆನೆಸಿರಲಿಲ್ಲ. ಪ್ರಿಯ ಸಹೋದರ ಸಹೋದರಿ, ಸ್ವಲ್ಪ ತ್ಯಾಗ ಮಾಡೋಕ್ಕೆ ಸಿದ್ಧರಿದ್ದೀರಾ? 10 ರೂಪಾಯಿ ಜಾಸ್ತಿ ಸೇವೆಗೆ ಹೋಗ್ಬಿಟ್ರೆ ಆ್ಯಂಬುಲೆನ್ಸ್ ಬಂದ್ಬಿಡುತ್ತೆ. ಯಾಕಂದರೆ ಎದೆ ಡಬ 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 ಅನ್ನೋದು. ಪ್ರಿಯರೇ, ಹಾಗಲ್ಲ. ನಾವು ನೋಡ್ರಿ, ಹೊಸ ಒಡಂಬಡಿಕೆಲ್ಲ ನೋಡ್ತೇವೆ, ತಮ್ಮ ಆಸ್ತಿ ಚರ ಸ್ಥಿರ ಸ್ವತ್ತುಗಳನ್ನೆಲ್ಲ ಮಾರಿ ಅವರು ದೇವರಿಗೆ ಕೊಟ್ಟರು. ನೀವು ದೇವರಿಗೆ ಕೊಟ್ಟದ್ದು ಕಿಲುಬು ಹತ್ತಿ ಕೆಟ್ಟು ಹೋಗೋದಿಲ್ಲ, ಅದು ಖಂಡಿತವಾಗಿ ವಾಪಸ್ ನಿಮಗೇನೆ ಬರುತ್ತೆ. ದೇವರು, ನೀವು ನಾಳೆ ಪರಲೋಕಕ್ಕೆ ಹೋದಾಗ ನೀವು ಕೇಳಿ, ಸ್ವಾಮಿ ಇಷ್ಟೊಂದು ಕೊಟ್ಟಿವಲ್ಲ ಏನು ಮಾಡಿದಿ? ದೇವ್ರು ಲೆಕ್ಕ ಕೊಡ್ತಾರೆ, ನೀನು ಕೊಟ್ಟದ್ದಕ್ಕೆ ನಾನು ಇಷ್ಟು ಕೊಟ್ಟಿದ್ದೀನಿ ನೋಡು ಅಂತ ತೋರಿಸ್ತಾರೆ. ಹಲ್ಲೆಲೂಯಾ. ಓಕೆ ಪ್ರಿಯರೇ, ಇನ್ನು ಹೇಳಲಿಕ್ಕೆ ಎಷ್ಟೊಂದಿದೆ, ಆದರೆ ನಾನು ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ. ದೇವ್ರ ಸೇವಕರು ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ದೇವ್ರ ಸೇವಕರು ಏನು ಮಾಡೋದಿಲ್ಲ, ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಆ ಮಾತನ್ನು ಹೇಳಿ ಮುಗಿಸ್ತೇನೆ. 2 ಕೊರಿಂಥ 6 ಆ ಮಾತು. ಏನಂದರೆ 2 ಕೊರಿಂಥ 6:14 ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡ್ರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ನಾವೇನಂತೀವಿ ಗೊತ್ತಾ? ಸೇವೆ ಮಾಡೋರು ಕೇಳಿ, ನಾವೇನಂತೀವಿ? ಅದು ಇರಲಿ, ಹೇಳ್ರಿ ಸರಿಯಾಗಿ ನೋಡೋಣ. ಅದು ಇರಲಿ ಏನು ತಪ್ಪಾಯಿತು? ಎಲ್ಲರೂ ಹಂಗೆ ಮಾಡ್ತಾರೆ. ಲೋಕನೂ ಇರಲಿ, ದೇವರು ಇರಲಿ, ಕ್ರಿಸ್ತನೂ ಇರಲಿ, ಬರಬ್ಬನೂ ಇರಲಿ, 2 ಜೊತೆ ನಡೀತದಪ್ಪ. ಚಲ್ತಿ ಕಾ ನಾಮ್ ಗಾಡಿ. ಪ್ರಿಯ ಸಹೋದರ ಸಹೋದರಿ, ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟವೇನು? ನಂಬುವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆಯೇನು? ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯೇನು? ನಾವು ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ಪ್ರಿಯ ಸಹೋದರ ಸಹೋದರಿ, ಶದ್ರಕ್ ಮೇಷಕ ಅಬೇದ್ನೆಗೋ ಅವರಿಗೆ ಒಂದು ಪರೀಕ್ಷೆ ಬಂತು. ನೆಬೂಕದ್ನೆಚ್ಚರ್ ಹೇಳಿದ, ಈ ಮೂರ್ತಿಗೆ ನೀವು ಅಡ್ಡ ಬೀಳಬೇಕು. ನಮ್ಮ ಧಾರವಾಡ ಭಾಷೆಯಲ್ಲಿ ಏನು ಹೇಳಿದೆ ಗೊತ್ತಾ? ನಾನು ಶದ್ರಕ್ ಮೇಷಕ ಅಬೇದ್ನೆಗೋ ಹೇಳಿದರು, ನಿಮ್ಮ ಅಪ್ಪಗೂ ನಾವು ಬೀಳಲ್ಲ, ನಾವು ಅಡ್ಡ ಬೀಳಲ್ಲ. ಕರೆಕ್ಟಾ? ನೀ ಬೇಕಾದ ಮಾಡಿ ಸಾಯಿಸ್ತೀಯಾ, ಸಾಯಿಸ್. ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಕಾಂಪ್ರಮೈಸ್ ಮಾಡಿದ್ರ, ಒಪ್ಪಂದ ಮಾಡ್ಕೊಂಡ್ರ. ನೆಬೂಕದ್ನೆಚ್ಚರ್ ಹೇಳಿದನು, ಏನು ಮಾಡ್ಬೇಕು ಸರ್? ಇಡೀ ಲೋಕದವರೆಲ್ಲ ನಿಂತಾರೆ, ದೊಡ್ಡವರು ಸಹ ನೆಬೂಕದ್ನೆಚ್ಚರ್ ಡಾಕ್ಟರ್ ಸಿಸ್ಟ್ರು ಏನು ಮಾಡೋದು, ನಮ್ಗೆ ಏನು ಮಾಡೋಕ್ಕೆ ತಿಳಿಲಿಲ್ಲ, ಅದಕ್ಕೆ ಹೋಗಿ ಹೆಂಗ ಕಾಲು ಮುಟ್ಟಿ ಬಂದ್ಬಿಟ್ವಿ ಅಷ್ಟೇ. ಕಾಂಪ್ರಮೈಸ್ ಮಾಡ್ಕೊಂಡ್ರ ರೀ? ಯೋಚನೆ ಮಾಡಿ. ನೀವು ಹಣನೂ ದೇವರನ್ನು ಕೂಡ ಸೇವಿಸೋಕ್ಕಾಗಲ್ಲ. ದಾನಿಯೇಲನಿಗೊಂದು ಸಮಸ್ಯೆ ಬಂತು. ಎಲ್ಲರೂ ಹೇಳಿದ್ರು, ದಾನಿಯೇಲ ಪ್ರೇಯರ್ ಮಾಡ್ತೇನೆ ದಿನಾಲು. ಅದಕ್ಕೆ ದಾನಿಯೇಲ ಹೇಳಿದ್ಬಿಟ್ಟ, ಕಿಟಕಿ ಎಲ್ಲ ಮುಚ್ಚಿ ನಾವು ಪ್ರೇಯರ್ ಮಾಡ್ತೀನಿ ಹೇಳಿದ್ನಾ? ಇಲ್ಲ, ಕಿಟಕಿ ಓಪನ್ ಇಡು, ನಾನು ಮಾಡೋದೇ.
ಕಾಂಪ್ರಮೈಸ್ ಮಾಡಲಿಲ್ಲ. ದೇವರು ಅವನ ಸಂಗಡ ಇದ್ಕೊಂಡು ಜನರ ಬಾಯಿ, ಸಿಂಹದ ಬಾಯಿ ಮುಚ್ಚೋದು ಈಸಿ. ಸಿಂಹದ ಬಾಯಿನೂ ಮುಚ್ಚಿದ್ರು, ಜನರ ಬಾಯಿನೂ ಮುಚ್ಚಿ ಅವನು ಉನ್ನತ ಸ್ಥಾನಕ್ಕೆ ತಕೊಂಡು ಬಂದರು. ದೇವ ಸೇವಕರಾಗ್ತೀರಾ, ದೇವ ಮನುಷ್ಯರಾಗ್ತೀರಾ? ಇನ್ನೊಂದ್ಸರಿ, ದೇವ ಸೇವಕರಾಗ್ತೀರಾ, ದೇವ ಮನುಷ್ಯರಾಗ್ತೀರಾ? ನಾನಂತೂ ಇವತ್ತು ತೀರ್ಮಾನ ಮಾಡ್ತೇನೆ, ದೇವ್ರೇ ನಾನು ದೇವ್ರ ಮನುಷ್ಯ ಆಗಬೇಕು, ನಿನ್ನ ಸ್ವರ ಕೇಳಬೇಕು. ನಮ್ಮ ಜೀವನೇ ತ್ಯಾಗ ಮಾಡೋಣ. ಯಾರು ಕ್ರಿಸ್ತನ ನಿಮಿತ್ತವಾಗಿ ತಮ್ಮ ಜೀವವನ್ನು ಕಳ್ಕೊಳ್ತಾರೋ ಅವ್ರು ಪಡ್ಕೊಳ್ತಾರೆ, ಯಾರು ಉಳಿಸ್ಕೊಳ್ತಾರೋ ಅವ್ರು ಕಳ್ಕೊಳ್ತಾರೆ.